ನಿಮ್ಮ ಫಿಲಿಮ್ನಲ್ಲಿ ಏನು ಇದ್ದಿಲ್ಲ ಹೇಳು ಸ್ಟಾರ್ಟಿಂಗ್. ಸಂಗೀತನ ಹೃದಯದ ಒಳಗಡೆ ಹೋಗಿ ಕರುಳಿನಲ್ಲಿ ಅಳ್ಳಾಡಿಸಿ ಬರ್ತಿತ್ತು. ನೀವಷ್ಟೇ ಪರಮಾತ್ಮದಂಥ ಕ್ಯಾರೆಕ್ಟ್ರು. ಪಂಚರಂಗಿ, ದಿಗಂತು, ಮನಸ್ಸಾರೆ, ಹುಚ್ಚ, ಇವೇ ಕ್ಯಾರೆಕ್ಟ್ರನ್ನ ರಿಪೀಟ್ ಒಂದು 50 ಸಿನಿಮಾದಾಗ ಹಾಕ್ರಿ ನೋಡ್ತಾನೇ ಇರ್ತೀವಿ. ಯೋಗರಾಜ್ ಭಟ್ರು, ಜಯಂತ್ ಕಾಯ್ಕಿಣಿ, ನೀವಿಬ್ಬರು ಮದುವೆ ಆಗ್ಬಿಟ್ರು. ಮಸ್ತತ್ತ. ಮಿಡಿಯುತ್ತಿರಲಿ ಮೌನ ವೀಣೆ ಹಾಗೇ ಸುಮ್ಮನೆ. ಅದು ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂತ ಕೂಡ ಗೊತ್ತಾಗುತ್ತಾ ಸರ್? ಯೋಗರಾಜ್ ಭಟ್ರೆ ಕೇಳಿಸ್ತಿಲ್ಲ, ಮಾತಾಡೋಕೆ ಒಂಥರ ಆಕತ್ತೆ. ಓಕೆ ಏನ್ರಿ ಯೋಗರಾಜ್ ಭಟ್ರೆ, ಎಲ್ಲೇನು ಇಟ್ಟು ಮಾತಾಡಲ್ಲ. ಈಗ ಇದನ್ನು ನೀವು ಲವ್ ಲೆಟರ್ ಅನ್ಕರಿ. ಐ ಲವ್ ಲೆಟರ್ ಫ್ರಮ್ ಫ್ಯಾನ್. ಓಕೆ, ಸೊ ಎಂತೆಂಥ ಸಿನಿಮಾ ತೆಗಿತಿದ್ರಿ, ಏನಾಗ್ಬಿಟ್ಟದು ನಿಮಗೆ ಅವಾಗ? ಹಾಂ, ಈ ಕಡೆ ನೋಡ್ಬೇಕು. ಸೊ ಸ್ಟಾರ್ಟಿಂಗ್ ಏನಂತ ತೆಗೆದ್ರಿ, ನಮಗೆ ಈ ಮುಂಗಾರು ಮಳೆ, ಗಾಳಿಪಟ ಅದು ಬಿಟ್ಬಿಡ್ರಿ, ಅದು ಹೋಯ್ತು ಆಯಿತು, ಜನ ಇಷ್ಟಪಟ್ಟರು, ಇನ್ನೂ ಹಾಗೆ ಐತೆ. ಅದಾದಮೇಲೆ ಈ ಇತ್ತೀಚಿನ ದಿನಕ್ಕೆ ಕಂಪೇರ್ ಮಾಡಿಬಿಟ್ರೆ ದೊಡ್ಡ ಸಿನಿಮಾ, ಪಾನ್ ಇಂಡಿಯಾ ಸಿನಿಮಾ, ಆ ಸಿನಿಮಾ, ಈ ಸಿನಿಮಾ ಒಂದು ಆ ಫ್ಲೇವರೇ ಇಲ್ದಂಗೆ ಮಾಡಿಬಿಟ್ರ. ನಮ್ಮದೊಂದು ಕಾಲಿತ್ತು, ಆ ಫಿಲಿಮ್ನಾಗ ಯಾವ ಟೂನ್ ಬಂದರೂ ಕೂಡ ಇದು ಈ ಸಿನಿಮಿದ್ದೆ ಅನ್ನೋ ಒಂದು ಇದು ಬರೋದು, ಒಂದು ಫ್ಲೇವರ್, ನಿಮ್ಮ ಫ್ಲೇವರು. 2009, 10, 11 ಜಸ್ಟ್ ನಿಮ್ಮ ಕೆರಿಯರ್ನಾಗ ಗಾಳಿಪಟ ಇಲ್ಲಾಂದ್ರೂ, ಮುಂಗಾರು ಮಳೆ ಇಲ್ಲಾಂದ್ರೂ ಸ್ಟಿಲ್ ಇವರ ಯೋಗರಾಜ್ ಭಟ್ ಅನ್ನೋ ಥರ ಫಿಲಿಮು, ಸಾಂಗ್, ಇದು ಮನಸ್ಸಾರೆ, ಪಂಚರಂಗಿ, ಪರಮಾತ್ಮ, ಸಾಕು. ಈ ಥರ ಫಿಲಿಮ್ಗಳನ್ನ ಕೊಟ್ಟವರು ಎಷ್ಟು ರಿಪೀಟೆಡ್ ಆಡಿಯನ್ಸು, ರಿಪೀಟು ನೋಡಿ, ಜಸ್ಟ್ ಚಿಲ್ಲಾಗಿ ನೋಡಿ. ನೀವು ಆ ಕಡೆ ನೋಡಿ, ಈ ಕಡೆ ನೋಡಿ, ಮತ್ತೆ ಬೇಡ, ಯಾವ ಫಿಲಿಮ್ ಬೇಡ, ಇದನ್ನೇ ಹಾಕೋಣ ಅನ್ನೋ ಥರ ಫಿಲಿಮ್ಗಳು ಮಾಡಿ ಎಲ್ಲಿ ಹೋಗ್ಬಿಡುತ್ತೆ ನಿಮ್ಮದು? ನಿಮ್ಮಿಂದ ಫ್ಯಾನ್ಸು ಏನಾದರೂ ಹೊಸತನನ ಎಕ್ಸೆಪ್ಟ್ ಮಾಡ್ತಿದ್ದಾರಾ? ಇಲ್ಲ, ಯಾರು ಮಾಡ್ತಾಯಿಲ್ಲ. ನಿಮ್ಮಿಂದ ಏನಾದರೂ ಕ್ರಿಯೇಟಿವಿಟಿ ಪ್ಲ್ಯಾನ್ ಮಾಡ್ತಿದ್ದಾರಾ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಾ? ಇಲ್ಲ. ನಿಮ್ಮಿಂದ ಯಾವ ಫ್ಯಾನು, ಯಾವ ಕನ್ನಡ ಅಭಿಮಾನಿ, ನೀವು ಇನ್ನೋವೇಷನ್ ಆಗ್ಬಿಡ್ರಿ, ನೀವು ಅಲ್ಲೇ ಇದ್ಬಿಡ್ರಿ.
ಇತಿಹಾಸದ ಒಂದು ಹಳೆಯ ಕಾಲದ ಪುರಾತನ ಸ್ತಂಭ ಇದ್ದಂಗೆ ಹಂಗೆ ಇದ್ಬಿಡ್ರಿ. ನೀವು ಇನ್ನೋವೇಷನ್ ಆಗ್ಬಿಡ್ರಿ, ನೀವು ಇನ್ವೆನ್ಷನ್ ಮಾಡಿಬಿಡ್ರಿ, ಏನು ಮಾಡಿಬಿಡ್ರಿ ಅಷ್ಟೇ. ಮನಸ್ಸಾರೆ, ಪಂಚರಂಗಿ, ಪರಮಾತ್ಮ ಈ ಥರ ಫಿಲಿಮ್ಗಳನ್ನ ಲೈಫ್ ಲಾಂಗ್ ಕೊಟ್ಕೊಂತೀರಿ. ಇಲ್ಲ ಸ್ಟಾಪ್ ಮಾಡಿಬಿಡ್ರಿ. ನಾವು ಅದೇ ಹಳೆಯ ಕ್ಯಾಸೆಟ್ ಹಾಕ್ಕೊಂಡು ರಿಪೀಟ್ ನೋಡಿ ಹಂಗೆ ದಬ್ಬಿಬಿಡ್ತು. ಇಲ್ಲ ಫ್ರಸ್ಟ್ರೇಷನ್ನು ಆ ಥರ ಇಲ್ಲ. ನೀವು ಬರ್ಬೇಕು, ನೀವು ಆ ಥರ ಫ್ಲೇವರು ಅದಾಗೇ ಹೋಗಂಗಿಲ್ಲ. ಖಾಲಿ ಆಗದ ಸುವಾಸನೆಯ ಡಬ್ಬಿ ನೀವು ಆ ಥರ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಿ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಏನು ಮಾಡಿಬಿಡ್ರಿ. ಜಸ್ಟ್ ಒಂದು ಹಳೆ ಮನೆ ಕೂತ್ಕೇರಿ, ವಟ 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 ಅಂತೀರ ಹೀರೋನ ಹಾಕ್ರಿ, ತಿಕ್ಕಲ್ ಆಗಿರೋ ಹೀರೋಯಿನ್ ಹಾಕ್ರಿ, ಸುಮ್ಮನೆ ಅವ್ರಿಬ್ಬರು ಮಾತಾಡೋಕೆ ಬಿಟ್ಬಿಡ್ರಿ ಅಷ್ಟೇ. ನಿಮ್ಮ ತಲೆಗಿರೋ ಡೈಲಾಗ್ ಎಲ್ಲ ಅದ್ರಾಗ ಹಾಕ್ರಿ ಸಾಕು. ಈ ನಮಗೆ ಡೈಲಿ ಬಿರಿಯಾನಿ ತಿನ್ನೋಣ, ಮೃಷ್ಟಾನ್ನ ಭೋಜನ ತಿನ್ನೋಣ ಅಂಥೇಳಿ ಒಬ್ಬರಾದ್ಮೇಲೆ ಒಬ್ಬರು ದೊಡ್ಡ ಸಿನಿಮಾ, ಆ ಸಿನಿಮಾ ಪಾನ್ ಇಂಡಿಯಾ ಸಿನಿಮಾ ವಾಂತಿ ಬರಾಕತ್ಬಿಡತ್ತೆ, ವರ್ಸ್ಟ್ ಎದ್ಬಿಡತ್ತೆ. ಆ ಗ್ಯಾಪ್ನಾಗ ಈ ಥರ ಬೇಕು ನಮಗೆ. ಬರ್ರೆ ಆ ಎಮೋಷನ್ನು ಡೆಪ್ತು ಬೇಕಾಗಿಲ್ಲ. ಜಸ್ಟ್ ಥಿಯೇಟ್ರಿಗೆ ಹೋಗಿ ನಮಗೆ ಫೋರ್ಸ್ಫುಲಿ ಕಾಮಿಡಿಗಳು ಬೇಕಿಲ್ಲ, ಏನು ಬೇಕಿಲ್ಲ. ಅವ್ರ ಬಿಹೇವಿಯರ್ ನೋಡ್ಕ್ಯಾಂತ ನಿಮ್ಮ ಫಿಲಿಮ್ನಲ್ಲಿ ಏನು ಇದ್ದಿಲ್ಲ ಹೇಳು ಸ್ಟಾರ್ಟಿಂಗ್. ಸಂಗೀತನ ಹೃದಯದ ಒಳಗಡೆ ಹೋಗಿ ಕರುಳಿನಲ್ಲಿ ಅಳ್ಳಾಡಿಸಿ ಬರ್ತಿತ್ತು. ಅದು ಹೆಂಗೂ ಗೊತ್ತಿಲ್ಲ. ಹಂಗೆ ಮನೋಮೂರ್ತಿ, ಹರಿಕೃಷ್ಣ ಅವರವರು ನಿಮ್ಮ ಟೈಮಿಗೆ ತಕ್ಕಂಗೆ ಆಗ್ತಿದ್ರಿ. ಯಾರು ಹಾಕ್ಕೊಂಡ್ರು ಲಿರಿಕ್ಸಾ ಜಯಂತ್ ಕಾಕಿಣೆ ಮದುವೆ ಮಾಡ್ಕೊಂಬಿಡ್ರಿ ಸುಮ್ಮನೆ. ಓಕೆ, ನೀವು ಹೆಂಗದಿರಂದರೆ ಪೋಲಿ ಕವಿ, ಪೂರ್ತಿ ಹತ್ರದಲ್ಲೂ ಆಲೋಚನೆ ಮಾಡ್ತೀರಿ. ಪೂರ್ತಿ ನಮ್ಮ ಮನೆ ಒಳಗಡೆ ಮನೆ ರೂಮ್ ಮೇಲೆ ಗೋಡೆ ಮ್ಯಾಗ ಅಲ್ಲಿಂದ ನೋಡಿ ಕೂಡ ಬರೀತೀರಿ ಅಷ್ಟರ ಮಟ್ಟಿಗೆ. ಅಂದರೆ ಹಂಗ ನೀವು ಒಂಥರ ಹಂಗ. ಸೊ ಇಂಥಲ್ಲಿ ಇಟ್ಕೊಂಡು ನಮಗೆ ಹೆಂಗಾಗ್ಬಿಟ್ಟಂದರೆ ಮನಸಾರೆ ಫಿಲಿಮು. ಅದು ಸ್ಟೋರಿ ಯಾರ್ದಾದ್ರೂ ಇರಲಿ, ಏನಾದರೂ ಇರಲಿ, ಹೆಂಗಾದ್ರೂ ಇರಲಿ, ನೀವು ಪ್ರೆಸೆಂಟು ಅದರ ಕ್ರಿಂಜು, ಇದು ಹಿಂಗಾಗ್ತಾ ಎಷ್ಟೇ ಇದ್ರೂ ಅದರ ಫಿಲಾಸಫಿ ಮಿಸ್ ಆಯ್ತಾ? ಇಲ್ಲ. ಹುಡುಗ ಏನೇನೇನೇನೋ ಹೇಳ್ತಿರ್ತಾನೆ, ಅದ್ರಾಗ ಏನೇನು ಅರ್ಥ ಇಲ್ಲದ್ದೈತಾ? ಇಲ್ಲ. ಫುಲ್ಲು ಡೆಪ್ತು. ಸರಳವಾಗಿ 20 ರೂಪಾಯಿ ಪ್ಲೇಟ್ ಟಿಫನ್ ಮಾಡಿ ಬರ್ದವಲ್ಲ ಹಂಗೆ ತಗೊಂಡು ಬಂದು ಆ ಮೆಸೇಜ್ಗಳದ್ದು. ಅದನ್ನು ನಮ್ಮ ಲೈಫ್ನ್ಯಾಗ ಹೌದಲ್ಲ ಅನ್ನೋ ಪ್ರಶ್ನೆ ಹುಟ್ಟಾಕಿರಿ. ಜಸ್ಟ್ ಆವಾಗ ನಾನು ನೋಡಿದಾಗ ಒಂದು 60 ರೂಪಾಯಿ ಇತ್ತೇನೋ ಟಿಕೆಟ್ ಪ್ರೈಸ್. ಇವತ್ತಿನವರೆಗೂ ಅದೇ ನೆನಪಾಗ್ತದೆ. ಎಲ್ಲರ ಲೈಫ್ನಾಗೂ ಕಾಡುವಂಥ ಪ್ರಶ್ನೆಗಳನ್ನ ಹೀರೋ ಕೂಡ ಮತ್ತು ನಮಗೆ ಆಡಿಯನ್ಸ್ಗೆ ಹಾಕಿದ್ರಿ. ಅವರು ಉಪೇಂದ್ರ ಇವರು ಎಲ್ಲರೂ ಹಂಗೆ ಹಿಂಗೆ ಬೇಡ ನಮಗೆ. ಜಸ್ಟ್ ಸಿಂಪಲ್ ಲೈಫು ಇಷ್ಟೇ ಇದೆ. ಲೈಫು ಇಷ್ಟೇ ನಿಮ್ಮದಲ್ಲ. ಯಾವುದದು ಲೈಫ್ ಇಷ್ಟೇನೆ ಸಾಂಗ್ ಐತಲ್ಲ, ಪಂಚರಂಗಿ. ಜಸ್ಟ್ ಒಂದು ಬಸ್ ಹಿಂಗೆ ಬಂದು ಮದುವೆ ಹೆಣ್ಣು ನೋಡ್ಕೊಂಡು ವಾಪಸ್ ಹೋಗೋದ್ರಾಗ ಫಿಲಿಮ್ ಮುಗೀತು. ಅದೇ ಹೇಳಿದ್ನಲ್ಲ, ಆ ಬಿರಿಯಾನಿ, ಮಣ್ಣು ಮಸಿ, ಆ ಮೃಷ್ಟಾನ್ನ ಭೋಜನ, ಏನಂತಾರೆ ಅಷ್ಟು ಬೇಡ. ತಿಳಿ ಸಾರು, ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಈ ಥರ ನಿಮ್ಮ ಮೂವಿ ಅಷ್ಟೇ ಸಾಕು. ನೀವು ದುಡಿಯೋಕೆ ಹೋಗ್ಬೇಡ್ರಿ. ನಿಮ್ಮನ್ನು ನಂಬ್ಕೊಂಡಿರೋ ಪ್ರೊಡ್ಯೂಸರ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸ್ವಲ್ಪ ಕಮರ್ಷಿಯಲ್ ಟಚ್ ಇಡೋಣ, ಸ್ವಲ್ಪ ಫೈಟ್ ಇಡೋಣ, ಸ್ವಲ್ಪ ಇದಿಡೋಣ, ಏನು ಬೇಡ. ನಿಮ್ಮಿಂದ ಎಕ್ಸ್ಪೆಕ್ಟ್ ಯಾರು ಮಾಡಬಲ್ರು. ಸ್ವಲ್ಪ ಓಪನ್ ಮಾಡಿಬಿಡ್ರಿ ನಿಮ್ಮ ಮೈಂಡ್. ನಮಗೆ ಒಳ್ಳೆ ಕತೆ ಕೊಡೋಣ, ಒಳ್ಳೆ ಸಂದೇಶ ಹೇಳೋಣ, ಒಳ್ಳೆ ಬ್ಯಾಕ್ಗ್ರೌಂಡ್ ಹಾಕೋಣ, ಒಳ್ಳೆ ಬಜೆಟ್ ಹಾಕೋಣ, VFX ಮಾಡೋಣ. ಏನೇನು ಬೇಡ. ನೀವು ಪೆನ್ ತಗರಿ,
ಪೇಪರ್ ತಗರಿ, ತಿಕ್ಕಲ್ ಕ್ಯಾರೆಕ್ಟರ್ಗಳನ್ನ ಹಾಕ್ರಿ, ಬರೀರಿ. ಸಿನಿಮಾದಾಗ ಓಡಾಡಿಕೆ ಅಂತ ಕ್ಯಾಮರಾ ಹಿಡ್ಕೊಂಡು ಮಾಡಿಬಿಡ್ರಿ. ಲೈಟಿಂಗ್ ಬೇಡ, ಏನೇನೇನೇನೇನೇನೇನು ಬೇಡ. ಮ್ಯೂಸಿಕ್ ಮಾತ್ರ ನಮ್ಮವ್ರು ಅದಾರಲ್ಲ, ಹರಿಕೃಷ್ಣ ವನಮೂರ್ತಿ, ನಿಮಗೆ ಯಾರು ಬಂದತ್ತು ಅವ್ರ ನಕ್ಕೆರಿ. ಒಳ್ಳೆ ಡೆಪ್ತಿರೋ ಒಂದು ಸಾಂಗ್ ಬರೀರಿ, ಒಂದು ತಿಕ್ಕಲ್ ಸಾಂಗ್ ಬರೀರಿ ಸಾಕು. ಲೈಫ್ ಲಾಂಗ್ ವರ್ಷಕ್ಕೊಂದು, ವರ್ಷಕ್ಕೆರಡು ಹಿಂಗೆ ಮಾಡ್ಕೊಂತ ಹೋದ್ರೆ ನಾವು ನೋಡ್ತಾನೇ ಇರ್ತೀವಿ. ಜಸ್ಟ್ ಎ ಫಿಲಿಮ್ ಬೈ ಯೋಗರಾಜ್ ಭಟ್, ಸಾಕು. ಇದೊಂಥರ ಫ್ರಸ್ಟ್ರೇಷನ್ನಲ್ಲಿ ಬಂದಂತಹ ಮಾತುಗಳಂತ ನಾನು ಕರೆ. ನಿಮ್ಮ ಫಿಲಿಮ್ಗಳು ನೋಡ್ಬಿಟ್ಟು ನಮ್ಮ ಫೇಸ್ಬುಕ್ ನನ್ನ ಪ್ರೊಫೈಲು ನನ್ನ ಹೆಸರು ಶ್ರೀಧರ್ ಭಟ್ ಅಂತ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಅಷ್ಟರ ಮಟ್ಟಿಗೆ ಹುಚ್ಚಿದ್ದವನು. ಯೋಗರಾಜ್ ಭಟ್ ಫಿಲಿಮ್ ಅಂತಂದರೆ ಓಕೆ, ಎಲ್ಲಿಂದ ಎಲ್ಲಿಗೆ ಬಂದು ಅದೇ ಹೇಳ್ತೀವಲ್ಲ, ನೀವು ಜಾಸ್ತಿ ಥಿಂಕ್ ಮಾಡಿ. ಈಗಿನ ಟ್ರೆಂಡಿನವ್ರು ಏನು ಕೇಳ್ತಾರೆ, ಜಂಜಿಗಳು ಏನು ನೋಡ್ತಾ ಇದ್ದಾರೆ, ಹೀರೋ ಫೈಟ್ ಮಾಡ್ಲಿಕ್ಕೆ ಹೆಂಗ ಬೇಡ. ನೀವಿನ್ನೂ 50 ವರ್ಷ ಹೋಗಲಿ, ನೀವಷ್ಟೇ ಪರಮಾತ್ಮದಂಥ ಕ್ಯಾರೆಕ್ಟ್ರು. ಪಂಚರಂಗಿ, ದಿಗಂತು, ಮನಸ್ಸಾರೆ, ಹುಚ್ಚ, ಇವೇ ಕ್ಯಾರೆಕ್ಟ್ರನ್ನ ರಿಪೀಟ್ ಒಂದು 50 ಸಿನಿಮಾದಾಗ ಹಾಕ್ರಿ, ನೋಡ್ತಾನೇ ಇರ್ತೀವಿ. ನೋಡ್ರಿ, ನಿಮ್ಮ ಬಗ್ಗೆ ವಿಡಿಯೋ ಮಾಡೋಕೆ ಮನೆ ಮಾತಾಡೋಕೆ ನಾಚಿಕೆ ಆಗಿ ಮಾತಾಡೋದು ಏನಂತ ಗೊತ್ತಾಗಲಾರ್ದ ಹಿಂಗೆ ಮೇಳೆ ಮೇಲೆ ಕೂತ್ಕೊಂಡು ಮಾತಾಡಕತ್ತೀವಿ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಕೂಡ. ಈಗ ಇಷ್ಟೆಲ್ಲ ಫಿಲಾಸಫಿ ಹೇಳ್ತೀರಿ, ಯಾಕೆ ಹಿಂಗೆ ಆಗ್ಬಿಟ್ರಿ? ನಿಮಗೆ ಏನನ್ನ ಪ್ರೊಡ್ಯೂಸರ್ಗಳು ನಮಗೆ ಈ ಥರ ಬೇಕು, ಆ ಥರ ಬೇಕು ಫಿಲಿಮು ಅಂತ ಕೇಳಕತ್ತಾರ. ಓಕೆ, ಈಗ ಫ್ರೆಶ್ ಆಗಿ ಇಂಡಸ್ಟ್ರಿಗೆ ಬರಕತ್ತಾರ. ಅವರಾದರೆ ನೋಡಪ್ಪ, ನನಗೆ ಈ ಥರ ಕೊಡ್ಬೇಕು, ಈ ಥರ ಇರಬೇಕು. ಓಕೆ, ನೀವು ಆಲ್ರೆಡಿ ವರ್ಷಕ್ಕೊಂದು ಸಿನಿಮಾ ತೆಗೆದವರು, 3 ತಿಂಗಳು 4 ತಿಂಗಳಿಗೆ ಒಂದು ಕಂಪ್ಲೀಟ್ ಬಗೆಹರಿಸಿ, ಪ್ರೀ ಪ್ರೊಡಕ್ಷನು ಪೋಸ್ಟ್ ಪ್ರೊಡಕ್ಷನ್ ಅಂತೇಳಿ ಇನ್ನೊಂದು 2-3 ತಿಂಗಳು ತಗೊಂಡು ಹತ್ತಾಗ ಎಲ್ಲಿಂದ 8, 9, 10, 11, 12, 5 ವರ್ಷಕ್ಕೆ 5 ಸಿನಿಮಾ ತೆಗೆದುಬಿಟ್ರಿ ನೀವು. ಡಣಕ್ಕಂದ ಅಂಥವ್ರು ಇವು ಹೆಂಗ ಓಕೆ ಅವು ಹೆಂಗನ ತೆಗೀರಿ, ಏನನ್ನ ಮಾಡಿರಿ, ನಿಮ್ಮ ಪರ್ಸ್ನಲ್ ಇರ್ತಾವ ಅಪ್ಪ. ನಾವು ಅದನ್ನು ಪ್ರಶ್ನೆ ಮಾಡೋರಲ್ಲ, ಏನಲ್ಲ. ನಮಗೆ ಒಂದೇ, ನಮಗೆ ಈ ಸಿನಿಮಾಗಳು ಬೇಡ, ಸಣ್ಣ ಪುಟ್ಟ ಬೇಡ ನಮಗೆ. ಅಲ್ಲೊಂದು ಕಾಮಿಡಿ ಬೇಡ, ಕ್ಯಾರೆಕ್ಟರೈಸೇಷನ್ ಬೇರೆ ಇದೆ. ಅದು ನಾನು ನಿಮಗೆ ಹೇಳಬಲ್ಲೆ, ನಿಮಗೆ ಗೊತ್ತು. ಏನು ಕ್ಲಿಕ್ ಆತಂತ ಗೊತ್ತು, ಜನ ಏನು ಇಷ್ಟಪಡಕತ್ತಾರಂತ ಗೊತ್ತು. ಅದೆಲ್ಲ ಬಿಟ್ಟು ಮಾಸಿರೋ ಫೈಟು, ಆಮೇಲೆ ಇನ್ನೇನಪ್ಪ ಹಂಗಂತ ಅಸಲು ಚೆನ್ನಾಗೇ ಇಲ್ಲ ಅಂತಲ್ಲ. ಅಂದರೆ ಈ ಕೂಡ ಆ ಒಂದು ಮೊನ್ನೆ ಮುಂಗಾರು ಮಳೆ ಫಿಲಿಮು ಮತ್ತೆ ನೋಡಿದೆ. ಎದಕ್ಕಿದು ಇಷ್ಟು ಹಿಟ್ ಆಯಿತು, ಎದಕ್ಕಿದು ಅಂತ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಬರತಕ್ಕನ ಸುಮ್ಮನೆ ಹೋಗತ್ತೈತಿ. ಕ್ಯಾಶುವಲ್ ಮೂವಿ, ಸುಮ್ಮನೆ ರಾಮ್ಕಾಮ್ ಮೂವಿ ಥರ. ಸುಮ್ಮನೆ ಜಸ್ಟ್ ಹೋಗತ್ತೈತೆ. ಹೀರೋ ಬಂದ, ಹೀರೋಯಿನ್ ನೋಡ್ದ, ಫಿಲ್ ಆದ, ಅದೆಲ್ಲ ಕಂಪ್ಲೀಟು. ಈ ಫಿಲಿಮ್ನಾಗ ಹೇಳ್ತಾರಲ್ಲ, ಒಂದು ಸೆಟಪ್ಪು, ಒಂದು ಪೇ ಆಫು, ಈ ಥರ ನಿಮ್ಮ ಫಿಲಿಮ್ನಲ್ಲಿ ಮುಂಗಾರು ಮಳೆ ಎಸ್ಪೆಷಲಿ ಫಸ್ಟ್ ಹಾಫ್ ಫಿಲಿಮೆಲ್ಲ ಸೆಟಪ್ಪು, ಆಮೇಲೆ ಪೇ ಆಫು. ಲಾಜಿಕ್ ಏನು? ನಾವು ಫಿಲಿಮ್ ಇಂಟ್ರೆಸ್ಟ್ ಓಕೆ, ಫಸ್ಟ್ 10 ಮಿನಿಟ್ಸ್ 15 ಮಿನಿಟ್ಸು ಕ್ಯಾರೆಕ್ಟರ್ ಬಗ್ಗೆ ಇಂಟ್ರೊಡ್ಯೂಸ್ ಆಗಿಬಿಡ್ಬೇಕು. ಆಮೇಲೆ ಇದು ಯಾವ ಥರ ಫಿಲಿಮ್ ಅಂತ ಗೊತ್ತಾಗ್ಬಿಡ್ಬೇಕು. ಆಮೇಲೆ ಸಿನಿಮಾದ ಉದ್ದೇಶ ಏನು, ಇದು ಹೆಂಗೆ ಹೋಗತ್ತೈತೆ, ಯಾವ ಡೈರೆಕ್ಷನಾಗ ಹೋಗತ್ತೈತೆ, ಇದು ಗೊತ್ತಾಗಬೇಕು. ಸೊ ನೀವು ಓಕೆ ಟೈಪ್ ಅಂದಾಜು ಮಾಡಿದ್ರೆ ಒಂದು 20-25 ನಿಮಿಷದಾಗ ಗೊತ್ತು ಮಾಡಿದ್ರಿ. ಬಟ್ ಗೊತ್ತು ಮಾಡೋದೇ ಒಂದು ಉದ್ದೇಶ ಇಲ್ದಂಗೆ ಸುಮ್ಮನೆ ಒಂದು ಕ್ಯಾರೆಕ್ಟರ್ ಮೇಲೆ ಹೋಗಿ ಆ ಸಾಂಗ್ಗಳು ಈ ಫಿಲಿಮ್ನಾಗ ಮಾತ್ರ 50% ನಿಮ್ಮ ಮೇಲೆ, ಇನ್ನು 50% ಸಾಂಗಿಗೆ ಕೊಡ್ತಪ್ಪ ನಾನು ರೇಟಿಂಗ್. ಸಾಂಗು ಅದು ಬರೀ ಸಾಂಗ್ ಅಲ್ಲ, ಬರೀ
ಇದೆಲ್ಲ ಏನಂತಾರೆ ಹೀರೋಯಿನ್ ಅಂದರೆ ಈ ಮೇನ್ ಲೀಡಿಂಗ್ ಕ್ಯಾರೆಕ್ಟರ್ ಮನದ ಒಳಗಿನ ಅಂತರಾಳದ ಮಾತುಗಳನ್ನು ಸಂಗೀತದಲ್ಲಿ ಬಂದವಮ್ಮ ಮಾತು. ಅಂದರೆ ಆ ಹುಡುಗಿಗೆ ಆಗ್ತಿರೋ ಒಂದು ಕನ್ಫ್ಯೂಷನು, ಇದೇನಪ್ಪ ನಾನು ಹಿಂಗೆ ಅನ್ಕೊಂಡಿನಿ, ಆರಾಮ್ ಮದುವೆ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೋಗ್ಬಿಡೋಣ, ಅಲ್ಲ ಯಾವುದಾದ್ರು ಮದುವೆ ಅಪ್ಪನ ಅಮ್ಮ ತೋರಿಸಿದ ಮದುವೆ ಗಂಡನ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿರೋಕಿ ಎಲ್ಲಿದ್ದ ಬಂದು ಮಾರಯ್ಯ ನಮ್ಮನ್ನ ಒಂಥರ ತಿಳಿ ನೀರನ್ನ ಅಳ್ಳಾಡಿಸ್ದಂಗೆ ಬಂದ್ಬಿಟ್ಟಲ್ಲ ಅಂತ ಆಕಿ ಫೀಲಿಂಗು. ಒಂದು ಸ್ಟೆಪ್ ಬೈ ಸ್ಟೆಪ್ಪು, ಸೀನ್ ಬೈ ಸೀನು ಅವನು ಹತ್ರ ಹಾಕಿ ಅಂತ ಓದಂಗಲ್ಲ ಆ ಲಿರಿಕ್ ಇನ್ನೂ ಕನ್ಫ್ಯೂಸ್ ಆಗಿಬಿಡುತ್ತೆ ಸಡನ್ನಾಗಿ. ಎಷ್ಟು ಸಲ ಗೂಗಲೇ ಸರ್ಚ್ ಮಾಡ್ತೀನಿ, ಹೌದಾ ಇವ್ರು ಬರೆದಿದ್ದ ಲಿರಿಕ್ಸು ಅಂತ ಅನಿಸುತ್ತೆ. ಮತ್ತು ಇಲ್ಲ ಇವ್ರು ಬರೆದಿರ್ಬೋದಾ, ನೀವು ಯೋಗರಾಜ್ ಬಿಟ್ಟು ನೀವು ಜಯಂತ್ ಕಾಕಿಣಿ ನೀವು ಇಬ್ಬರದಿರಲ್ಲ, ನೀವಿಬ್ಬರು ಒಂದೊಂದು ಸಲ ಸೇಮ್ ಬರೆದ್ಬಿಟ್ರು, ಇಲ್ಲಾಂದ್ರೆ ಫುಲ್ ಅಪೋಸಿಟ್ ಡೈರೆಕ್ಷನ್ನೇ ಬರ್ತೀರಿ. ನೇತ್ನಲ್ಲ ನೀವಿಬ್ಬರು ಮದುವೆ ಆಗ್ಬಿಟ್ರು ಸುಮ್ಮನೆ. ನಾನು ಯೋಗರಾಜ್ ಬಿಟ್ಟರು ಜಯಂತ್ ಕಾಯ್ಕಿಣಿ ನೀವಿಬ್ಬರು ಮದುವೆ ಆಗ್ಬಿಟ್ರು, ಮಸ್ತ್. ಸರಿ ಏನಾರ ಮಾಡ್ಕೇರಿ. ಅದೇ ಏನು ಹೇಳ್ಕೊತೀನಿ ಅಂದರೆ, ಯಾವುದದು ಕಾರ್ನಾಗ ಓದ್ತಿರ್ತಾಳೆ ಅದಕ್ಕೆ ಮುಂಗಾರು ಮಳೆ ಫಿಲಿಮ್ನಾಗ, ಅಲ್ಲಿ ಚೇಂಜ್ ಆಗತ್ತಾಳೆ ಹೀರೋಯಿನಿ ಚೇಂಜ್ ಆಗಕತ್ತಾಳೆ ಇನ್ನು. ಬಟ್ ಇನ್ನು ಅರ್ಧಂಬರ್ಧ ಮನಸ್ಸಿನಾಗೆ ಐತೆ ಅದು. ಎಳ್ಳಬೇಡ ಹೀರೋ ಕೂಡ ಈಗ ಇದು ವರ್ಕೌಟ್ ಆಗೋದಲ್ಲ ಅನ್ನೋ ಕನ್ಸೆಪ್ಟ್ನಾಗ ಹೋಗೋಣ, ಇನ್ನು ಆದ್ರೂ ಬಿಡುವಲ್ಲ. ಆವಾಗ ಬಿಡುತ್ತೆ ನೋಡು ಡೈಲಾಗು, ಅಬ್ಬಾ ಹಿಂದೆ ಯಾವ ಫಿಲಿಮ್ನಾಗ ಕೇಳಿಲ್ಲ, ಮುಂದೆ ಯಾವ ಫಿಲಿಮ್ ನೋಡಿಲ್ಲ, ಒಳ್ಳೆ ಸಂಭಾಷಣೆಗಳು ಅಲ್ಲ, ಅದು ಏನಂತಾರೆ ಅದನ್ನು ಪ್ರಾಸಬದ್ಧವಾಗಿರೋದಲ್ಲ, ಒಂದು ದೊಡ್ಡ ಡಿವೈನ್ ಸಂಭಾಷಣೆ ಅಲ್ಲ, ಏನೇನಲ್ಲ. ಒಬ್ಬ ಫೇಲ್ಯೂರ್ ಆಗಕತ್ತಾನ, ಅವನು ಒಳಗೆ ವಿಚಿತ್ರ ಅನುಭವಗಳು ಆಗತ್ತವ, ಅದನ್ನು ಬರೋದೆಲ್ಲ ತಗೊಂಡು ಆತ ಏನು ಫೀಲ್ ಆಗತ್ತಾನ ಆ ಫೀಲ್ನಾಗ ಏನು ಮಾತಾಡಿದರೆ ಅದೇ ಡೈಲಾಗ್ ಅಮ್ಮಂಗೆ ಹಾಕ್ಬಿಟ್ಟಾರೆ. ಎಷ್ಟು ಫಿಲಿಮ್ಗಳು ಅವಾಗ ನೋಡಿಬಿಟ್ಟಿರ್ತೀವಲ್ಲ, ರೊಟೀನ್ ಡೈಲಾಗ್ ಚೆನ್ನಾಗಿರಲ್ಲ ಅಂತಲ್ಲ, ಬೇರೆ ಫಿಲ್ಮಲ್ಲಿ ಇರ್ತೈತೆ, ಫೀಲಿಂಗ್ ಆಗ್ತಿರ್ತಾರೆ, ನಾನು ಅಷ್ಟು ಪ್ರೀತಿ ಮಾಡ್ತೀನಿ ಇಷ್ಟು ಪ್ರೀತಿ ಮಾಡ್ತೀನಿ ಅದು ಇದು ಅವ್ನು ನಾನು ಅಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳೋದ್ರ ಜೊತೆಗೆ ಅವನು ನನಗೆ ಸಿಗಂಗಿಲ್ಲ ಅಂತ ಅಂಬೋದನ್ನು ಅವ್ನ ಮೈಂಡ್ನೇ ಫಿಕ್ಸ್ ಮಾಡ್ಕೊಂಡು ಅವನು ಒಳಗಾಗಿರೋ ಒಂದು ಆ ಇರಿಟೇಷನ್ ಅವ್ನ ಲ್ಯಾಂಗ್ವೇಜ್ನಾಗ ಅವನು ಸುತ್ತಮುತ್ತ ಇರೋದ್ರಾಗೆ ತಗೊಂಡು ಹಂಗಾಯ್ತು ಹಿಂಗಾಯ್ತು ನನಗೆ ಹಂಗಾಯ್ತು ಎಲ್ಲ ರಿಪೀಟ್ ಆಯಿತು. ಆ ಒಂದು ಡೈಲಾಗ್ ಐತೆ ನೋಡು, ಎಲ್ಲ ರಿಪೇರಿ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗಿಬಿಟ್ಟತ್ತೆ. ಆದರೂ ನಿಮ್ಮ ಜೊತೆ ಕಳೆದಿದ್ದ 4 ದಿನನ ರಿವೈಂಡ್ ಮಾಡ್ಕೊಂಡು ಇರೋ ಜೀವನ ಕಳಿಬಿಡ್ತು ಅಂದ್ರೆ ಅವ ಇಮ್ಯಾಜಿನೇಷನ್ನು ಓಕೆ. ಅವಾಗೇ ಸ್ವಲ್ಪ ಕ್ಯಾಸೆಟು ಸಾಂಗು ಕೇಳೋದು, ಅಂದರೆ ಸಾಂಗನ್ನು ಹೆಂಗೆ ರಿಪೀಟ್ ಹಾಕಿ ಕ್ಯಾಸೆಟಿಂದ ತಿರುಗಿ ರಿಪೀಟ್ ಹಿಂಗೈತೀವೋ ಅವನ್ನ 4 ದಿನ ಆಕೆ ಜೊತೆ ಕಳೆದಿದ್ದನ್ನು ಆ ಒಂದು ನೆನಪುಗಳನ್ನ ಇಡೀ ಲೈಫ್ ಲಾಂಗ್ ರಿಪೀಟ್ ಹಾಕ್ಕೊಂಡು ಹಂಗೆ ಬದುಕಿಬಿಡ್ತಾನಂತ ಅಂಬ ಒಂದು ಇಮ್ಯಾಜಿನೇಷನ್ ಐತಲ್ಲ. ಡೈಲಾಗ್ ಜಗ್ಗಿದಾವ ಅದ್ರಾಗ, ಅಂಥ ಕ್ಯಾರೆಕ್ಟರ್ನ ಬರೆದು ಅಲ್ಲಿಂದ ಫಿಲಿಮು ಏರಿದ್ದು ಕ್ಲೈಮ್ಯಾಕ್ಸ್ ಬಂದು ಹೊರಗೆ ಬರತಕ್ಕನ ಬಿಡು, ಇನ್ನು ಹಿಂಡಕತ್ತಾನೆ, ಇನ್ನು ಹೀರೋ ಹಿಂಡಕತ್ತಾನ. ಇನ್ನು ಯೋಗರಾಜ್ ಬಿಟ್ಟೆ ನಿಮಗೆ ಹಿಂಗೆ ಫಿಲಿಮ್ನಾಗ ಕೂತ್ಕೊಂಡಿರ್ತಾರೆ, ಇಲ್ಲಿಂದ ಫಿಲಿಮ್ ಎದ್ದೇಳತ್ತಪ್ಪ, ಇಲ್ಲಿಂದ ಎಮೋಷನ್ ಸ್ಟಾರ್ಟ್ ಆಗ್ತಪ್ಪ, ಇಲ್ಲಿಂದ ರೋಲರ್ ಕೋಸ್ಟರ್ ಸ್ಟಾರ್ಟ್ ಆಗ್ತಪ್ಪ, ಇನ್ನು ಎಲ್ಲ ಸಾಕು ಪೀಕ್ ಹೋಗತ್ತಾರ ಜನ, ಒಲೆ ಹಾರ್ಟ್ ಅಟ್ಯಾಕ್ ಬರಂಗೈತೆ ಆ ಜನಕ್ಕೆ, ಇಲ್ಲ ಇನ್ನು ಅಯ್ಯೋ ಬಿಡು ಮಾರ, ಅವನಿಗೆ 1-2 ಕಷ್ಟ ನಂಗೆ ಅವ್ನಿಗೆ ಏನು ಕಷ್ಟ ಇಲ್ಲ, ಎಂಜಾಯ್ಗೆ ಆರಾಮಾಗಿ ಅಪ್ಪ ಅಮ್ಮನ ಸೌತ ಮುದ್ದು ಮಗ ಆರಾಮಾಗಿ ತಿನ್ಕಂತ ಆರಾಮಿರೋನು, ಯಾವುದೋ ಹುಡುಗಿ ತಗಲಿಕ್ಕೊಂಡು ಈ ರೇಂಜಿಗೆ ಆಗಕತ್ತನ ಅಂಬ ಆ ಒಂದು ಮೈಂಡಿಗೆ ತರಿಸಿ, ಈ ಕಡೆ ಇವಳದೇನು ಕಡಿಮೆ ಇಲ್ಲ, ಹೀರೋಯಿನ್ ಇದು ಅಬ್ಬಾಬಬ್ಬು ಓಡೋಗನ ಬೇಡ ಅಂಬಲೆವಲಿಗೆ ಇವನು ಅದನ್ನೇ ಹೇಳ್ತಾನೆ. ಇನ್ನೇನು ಸೀರೆ ಕಟ್ಟಿರ್ತಾರೆ ಎಗರೆ ಹೋಗೋಕೆ ಅಮ್ಮಂಗೆ ಸುಮ್ಮನೆ ತಮಾಷೆ ಕಟ್ಟಿದ್ದನ್ನು, ಇನ್ನು ಇದ್ರ ಬಗ್ಗೆ ಏನು ಕೆಲಸ ಇಲ್ಲ ಅಂತ ಅಂದಾಗ
ಆ ಲಿರಿಕ್ಸ್ ಅದಾವಲ್ಲ, ಲಿರಿಕ್ಸ್ ಆಪ್ಟ್ ಲಿರಿಕ್ಸು. ಅಂದರೆ ಈಗ ಸುಮ್ಮನೆ ನಮ್ಮ ಉದ್ದೇಶ ನಮ್ಮ ಮನಸ್ತಾಳಾಗಿರೋದು ಹಂಗೆ ಹಿಂಗಲ್ಲ, ಆ ಮೂಮೆಂಟ್ನಾಗ ಆಕೆ ಮೈಂಡ್ನಾಗ ಏನೈತೆ ಅದೇ ಲಿರಿಕ್ಕು. ಯಾವುದದು, ಇವನು ಗೆಳೆಯನಲ್ಲ, ತುಂಬ ಸನಿಹ ಬಂದಿಹನಲ್ಲ, ಇವನು ಇನಿಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ, ಮನಸ್ಸಲ್ಲೇ ಇರಲಿ ಭಾವನೆ, ಮಿಡಿಯುತ್ತಿರಲಿ ಮೌನ ವೀಣೆ, ಹಾಗೇ ಸುಮ್ಮನೆ. ಅದು ಆಮೇಲೆ ಇನ್ನೊಂದು ಲಿರಿಕ್ಕು, ಅಂದರೆ ಆ ಒಂದು ಲಿರಿಕ್ನ ಕೇಳಿದ್ರೆ ಒಂದು ಇಮ್ಯಾಜಿನೇಷನ್ ನಿನ್ನ ಮೈಂಡ್ನಾಗ ಬರಬೇಕು. ಯಾವುದದು, ಅವನು ಫೀಲ್ ಆಕತ್ತನ, ಅವನು ಆಗ್ತಿರೋ ಫೀಲನ್ನ ಈಕೆ ಫೀಲ್ ಆಕತ್ತಳ, ನಾನು ಫೀಲ್ ಆಗಿಬಿಟ್ರೆ ಎಲ್ಲಿ ಇವನದ್ರೆ ಬಿದ್ದುಬಿಟ್ರೆ ಹೆಂಗೆ, ಬಿದ್ದು ಬಿಡೋದು ತಪ್ಪು, ಉಳ್ಳಾರದು ತಪ್ಪು ಅಂತ ಕಾನ್ಫ್ಲಿಕ್ಟ್ನಾಗ ಈಕೆದಳ. ಯಾವುದದು, ಮುಳುಗುವವನ ಕೂಗು ಚಾಚುವಂತೆ ಮಾಡಿದೆ ಕೈಯ, ಜಾರಿ ಬಿಡುವುದೇ ಈ ಹೃದಯ, ಏನೇ ತಳಮಳ ಅನ್ನೋ ಥರ. ಅಬ್ಬಾ, ತಿಳಿದು ತಿಳಿದು ಇವನು ತನ್ನ ತಾನೇ ಸುಳುತಿಹನಲ್ಲ, ಒಲುಮೆ ಎಂಬ ಸುಳಿಗೆ ಈಜು ಬರದೇಳಿದಿಹನಲ್ಲ, ಸಾವಿನಲ್ಲೂ ನಗುವುದ ಬಲ್ಲ, ಏನು ಕಳವಳ, ಮುಳುಗುವವನ ಕೂಗು ಚಾಚುವಂತೆ ಮಾಡಿದೆ ಕೈಯ, ಜಾರಿ ಬಿಡುವುದೇ ಹೃದಯ, ಏನೋ ತಳಮಳ. ಇನ್ನೊಂದು ಲಿರಿಕ್ಸು ಈಗ ಸಡನ್ನಾಗಿ ಒಂದು ಸಾಂಗ್ ಒಂದು ಟೈಮ್ ರಿಪೀಟ್ ಕೇಳಿಬಿಟ್ಟಿದ್ರಿಗೆ ಇದೇ ಲಿರಿಕ್ಸ್ ಎಲ್ಲ ಬಂದ್ಬಿಡೋದು. ಯಾವಾಗೋ ಕೇಳಿದ್ದು ನಾವು ಸುಮ್ಮನೆ ನೆನಪು ಮಾಡ್ಕೊಂಡು ಹಂಗೆ ಹೇಳಕತ್ತೀನಿ ನಾನು ಮಣ್ಣಾಗ ಅದಾವಂತ. ಇನ್ನೊಂದು ಯಾವ್ದು ನೋಡಪ್ಪ, ಅವರಿಬ್ಬರದ್ದು ರಿಲೇಷನ್ನಿಗೆ ಹೆಸರೇ ಬೇಡ, ಈ ನಮ್ಮ ಬೇಡ ಗೆಳೆಯ ನಂಟಿಗೆ ಹೆಸರು ಅಂತ ಐತಲ್ಲ. ಒಟ್ಟು 2 ಸಾಂಗ್ ಅದಾವ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ಅದನ್ನು ಲೇಡಿ ವರ್ಷನು, ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ, ಅನಿಸುತ್ತಿದೆ ಯಾಕೋ ಇಂದು, ಇದರಾಗ ಅರಳುತ್ತಿರೋ ಜೀವದ ಗೆಳೆಯ. ಕರೆಕ್ಟು. ಅಂದರೆ ಸೇಮ್ ಟೂನು, ಸೇಮ್ ವಾಯ್ಸು, ಸೇಮ್ ಇನ್ನರ್ ಫೀಲಿಂಗು, 2 ಮೇನ್ ಹಿಟ್ಟು. ಆ್ಯಕ್ಚುಲಿ ಅವಾಗ ದೊಡ್ಡ ಹಿಟ್ಟಾಗಿದೆ, ಅದು ಗೊತ್ತಾ, ಅನಿಸುತ್ತಿದೆ ಯಾಕೋ ಎಂದು ಎಂಬ ಒಂದು ಸಾಂಗು ಅಷ್ಟು ದೊಡ್ಡದಿಟ್ಟಾಗಿದೆ. ಇವಾಗೂ ಕನ್ಫ್ಯೂಸ್ ಆಗಿಬಿಡುತ್ತೆ ನನಗೆ ಪ್ರತಿ ಸಾರಿ ನೋಡೋದಾಗಲ್ಲ. ಹೌದಾ, ಇದನ್ನು ಜಯಂತ್ ಕಾಯ್ಕಿಣಿ ಬರ್ದಾರ, ಓಕೆ, ಪ್ರೇಮ ಖೈದಿ ಅದು ಇದು ಏನೇನೋ ಬರ್ದಾರ, ಚೆನ್ನಾಗಿ ಬರ್ದಾರ ಅನಿಸುತ್ತೆ. ಸಡನ್ನಾಗಿ ಇದನ್ನು ಯೋಗರಾಜ್ ಭಟ್ ಬರ್ದಿರ್ಬೋದಾ ಅನಿಸುತ್ತೆ. ಇಲ್ಲ, ಮೊನ್ನೆ ನೋಡಿಗಿ ಗೂಗಲ್ನಾಗ ಅವರಿಬ್ಬರಿಗೆ ಜಗ್ಗಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಜಗ್ಗಿ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಸಡನ್ನಾಗಿ ಇನ್ನೊಂದು ಸಾಂಗು ಯಾವುದೋ ಮುಂಗಾರು ಮಳೆಯೇ. ಮುಂಗಾರು ಮಳೆಯೇ. ಇದು ಹೆಂಗೆ ಅನಿಸ್ಬಿಡುತ್ತಂದ್ರೆ, ಇಷ್ಟು ಡೆಪ್ತ್ ಇಲ್ಲೆಲ್ಲ ನಮ್ಮ ಜಯಂತ್ ಕಾಯ್ಕಿಣಿ ಬರೆದಿರ್ತಾರಂತ. ಇಲ್ಲ, ಅಪೋಸಿಟು ಯೋಗರಾಜ್ ಭಟ್ ಬರೆದಿರ್ತಾರೆ. ಹಂಗೆ ಅಬ್ಬಾ, ನೀವು ಸೇಮ್ ಬರ್ತೀರಿ, ನಿಮಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ. ಅಂದರೆ ಸೇಮ್ ಬರ್ತೀರಂದರೆ ನಾವು ಒಂದು ಈ ಥರ ಯಾರಪ್ಪ ಸ್ವಲ್ಪ ಹಳೆಯವರು ಬ್ಯಾಕ್ ಹೋದರೆ ಕೆ ಕಲ್ಯಾಣ್ ಅನ್ಕರಿ, ಅವ್ರು ಬರೆಯೋದ್ರಾಗ ಒಂದು ಫ್ಲೇವರ್ ಇರ್ತೈತೆ. ಈತ ಬರ್ದಿರ್ತಾನೆ. ಇಲ್ಲ ಸಿಂಗರ್ ಅನ್ಕೊಳ್ಳಿ, ರವಿಚಂದ್ರನ್ ಸಾಂಗ್ಗಳಿಗೆ ಜಯಸುದಾಸ್ ಅವರು ಸಾಂಗ್ ಆಡ್ತಿದ್ರೆ, ಇವ್ರ ಸಾಂಗು ಇವು ಫಿಲಿಮ್ನಾಗ 2 ಥರದ ಸಾಂಗ್ ಇರ್ತಾವೆ. ರವಿಚಂದ್ರ ಪೋಲಿಯಾಗಿ ಒಂಥರ ಜೋಶ್ನಾಗಿದ್ದರೆ SP ಬಾಲಸುಬ್ರಹ್ಮಣ್ಯ ಆಡ್ಬಿಡ್ತಾರೆ. ಡೆಪ್ತ್ ಸ್ವಲ್ಪ ಎಮೋಷನ್ ಹೋಯ್ತಂದರೆ ಯೇಸುದಾಸ್ ಬಂದ್ಬಿಡ್ತಾನೆ. ಆ ರಾತ್ರಿ ಹಾಡೆಂದರೆ ಹಾಡಿದೆ ಅಂದ್ರೆ ಆ ವಾಯ್ಸ್ ಅಂದರೆ
ಎಮೋಷನ್ ಸಾಂಗ್ ರವಿಚಂದ್ರನ್ ಫಿಲಿಮ್ನಾಗ ಐತಂದ್ರೆ ಯೇಸುದಾಸ್ ಬಂದ್ಬಿಟ್ಟ ಡಣ್ ನನಗೆ. ಮಸ್ತ್ ಜೋಶಿರೋ ಸಾಂಗು ಇದೈತಂದ್ರೆ ಬಂದ್ಬಿಟ್ಟ ಎಸ್ ಪಿ ಸುಬ್ರಹ್ಮಣ್ಯ. ಈ ಥರ ನಿಮ್ಮ ಫಿಲಿಮ್ನಾಗ ಬೈಫರ್ಕೇಷನ್ನು ಮಾಡೋದು ಭಾರಿ ಕಷ್ಟ. ಪೋಲಿ ಸಾಂಗೆಲ್ಲ ಬರ್ತಿರ್ತೀರಿ ಹಂಗೆ ಹಿಂಗೆ ಅಂತ. ಓಕೆ, ನಮ್ಮ ಯಾವ ಮನೆ ಖಾಲಿ ಕ್ವಾರ್ಟರ್ ಬಾಟ್ಲು ಅವು ಇವು, ಯಾವುದು ಕತ್ಲಲ್ಲಿ ಕರಡಿಗೆ, ಆಮೇಲೆ ಯಾವುದದು ಗೋಡಿ ಹಲ್ಲಿನ ಯಾವನಿಗೆ ಗೊತ್ತು ಇಂಥವೆಲ್ಲ ಬರ್ತಿರ್ತೀರಿ. ಆಮೇಲೆ ಆಜಿ ಗೀಜಿಗೆ, ಆಮೇಲೆ ಕಾಯ ಕಚ್ಚಡ ಏಸದವಳು ಈ ಥರ ಬರೆಯೋರು ಕವಿತೆ ನೀನೇಕೆ ಅಣ್ಣ ಯಾರಣ್ಣ ನೀನು? ಅಬ್ಬಾ, ಎಲ್ಲಿಂದ ಹೆಂಗ ನಿಮ್ಮಲ್ಲಿ 2 ಮನಸ್ಥಿತಿಗಳಿದ್ದಾವೆ. ಬ್ಯಾಸರ ಬಂದಾಗ ಬರೆಯೋದು ಬೇರೆ, ಎಮೋಷನ್ ಆಗೋದು ಬರೆಯೋದು ಬೇರೆ. ಡೈಲಾಗ್ನಾಗೂ 2 ಇದಾವೆ. ಡೆಪ್ತು ಡೈಲಾಗು, ಸರ್ಫೇಸು ಸ್ವಲ್ಪ ಕೂಡ ಒಳಗೆ ಹೋಗಿಲ್ಲ, ಹಿಂಗೆ ಸರ್ಫೇಸ್ ಮೇಲೇ ಹೋಗ್ಬಿಡಂಥವು. ಎದಕ್ಕೆ? ಓಕೆ, ಹೆಂಗನೇ ಇರ್ರಿ ಬಿಡು. ಓಕೆ, ನಮ್ಮ ಟಾಪಿಕ್ ಏನಿತ್ತು, ನಾವು ಏನು ಮಾತಾಡಕತ್ತಿದ್ವಿ, ಇದೇ ನೋಡಿ ನಮ್ಮ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ಬಂದ್ಬಿಟ್ಟು, ಯೋಗರಾಜ್ ಭಟ್ರೆ, ನೀವು ಇಂಡಸ್ಟ್ರಿಗೆ ಹೊಸ್ದಾಗಿ ಬಂದಿಲ್ಲ, ಯಾರನ್ನ ಕನ್ವಿನ್ಸ್ ಮಾಡೋಂಗಿಲ್ಲ. ನೋಡಪ್ಪ, ನನಗೆ ಬಂದಂಗೆ ತೆಗಿತೀನಿ, ಲೋ ಬಜೆಟ್ ಹಾಕ್ಯಂಡೆ ತೆಗ್ಯಪ್ಪ. ನಿನ್ನ ರೊಕ್ಕ ನಿನಗೆ ಬರ್ತದೆ, ಸ್ವಲ್ಪ ಹೆಚ್ಚು ಬಂದರೆ ನಿನ್ನ ಅದೃಷ್ಟ, ಜನ ಇಟ್ಟು ಮಾಡಿದರೆ ಇನ್ನೂ ನಿನ್ನ ಅದೃಷ್ಟ. ನಾನು ಇಂಥವೇ ತೆಗಿತೀನಿ ಅಂತ ಸ್ವಲ್ಪ ಸ್ಟ್ರಿಕ್ಟಾಗಿ ಕೂತ್ಕರಿ. ಬುಕ್ದಾಗ ಹಿಂಗೆ ಕ್ರಾಸಾಗಿ ಬರೀರಿ, ಹಿಂಗೆ ನಾವೆಲ್ಲ ಮ್ಯಾಲಿದ್ದು ಬರ್ತೀವಿ, ನೀವು ಬರೆಯೋದು ಕೂಡ ಕ್ರಾಸಾಗಿ ಬರ್ತೀರಿ. ಹೆಂಗೋ ಒಂದು ಬರ್ಕೊಂಡು ಕೂತ್ಕರಿ ಅಷ್ಟು. ನಮಗೆ ಮನಸಾರೆ ಅಬ್ಬ, ನಾವು ಇವಾಗ ಅದೆಲ್ಲ ಕ್ರಿಂಜು ಅದು ಇದು ಅಂತವಲ್ಲ, ಅದು ಕ್ರಿಂಜು ಅನ್ನೋಂಗಿಲ್ಲ, ಅದನ್ನ ಎಮೋಷನು ಅನ್ನೋಂಗಿಲ್ಲ, ಅದರ ಫಿಲಾಸಫಿ ಅನ್ನೋಂಗಿಲ್ಲ, ಎಲ್ಲವೂ ಮಿಕ್ಸ್ ಮಾಡಿ ಅದು ಹೆಂಗೆ ನಿಮಗೆ ಬರ್ತವಂತ. ಅದು ಮತ್ತೆ ಆ ಫಿಲಿಮ್ ಬೇರೆ ಯಾರು ಮಾಡಿದ್ರೆ ಇಟ್ಟಾಗ್ತಿದ್ದಿಲ್ಲ. ಆ ಸಾಂಗು, ಆ ಒಂದು ಅಪಿಯರೆನ್ಸು, ಆ ಒಂದು ಇದು ಕಾಮನ ಬಿಲ್ಲು, ಅಪ್ಪ ಆ ಕಾಮನ್ ಬಿಲ್ಲಿನಾಗ ನಾನು ಒಬ್ಬನ ಸದಸ್ಯ ಆಗಿದ್ದರೆ ಬೇಸಿತ್ತು ಇರ್ಬೋದೇನೋ ಇನ್ನರ್ ಫೀಲಿಂಗು. ಕಾಮನ್ ಬಿಲ್ಲು ಸದಸ್ಯ ಅಮ್ಮಂಗ ಆ ಫೀಲ್ ಬರೋದು. ಯಾವ ಫಿಲಿಮ್ನಾಗನ್ನು ಎಷ್ಟು ಹುಚ್ಚಾಸ್ಪತ್ರೆಗಳನ್ನ ನೋಡಿವಿ, ಈ ಹುಚ್ಚಾಸ್ಪತ್ರೆಗೆ ಇದ್ದರೆ ಬೇಸಿರುತ್ತೆ ನೋಡೋ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಕಾಮನ್ ಬಿಲ್ ನೋಡ್ಕೊಂಡಾಗ ಅಲ್ಲೇ ಬಗಲಾಗಿದ್ದರೆ ಬೇಸಿದ್ದು ಬಿಡ ಅಂಬ ಫೀಲಿಂಗ್ ಬಂದ್ಬಿಟ್ಟಿತ್ತು ನನಗೆ. ಕಾಮನ್ ಬಿಲ್ಲು ಅದ್ರಾಗ ಕೂಡ ಒಂದು ಲವ್ ಸ್ಟೋರಿ, ಆ ಗೋಡೆ ಕಿಂಡಿ, ಆ ಡೈಲಾಗ್ ಮಾರಾಯ, ಅಬ್ಬಾ. 12:30 ಆತು. ಈ ಥಂಡ್ಯಾಗ ಏನು ಐಸ್ ಕ್ಯಾಂಡಿ ಚಿಕ್ಕೋತ್ ಕುಂತಿ, ಬಂದು ಡಬ್ಬ ಹಾಕೊಂಡು ಮಕ್ಕೋಬಾ. ನೀ ಹೋಗಿ ನಾ ಆಮೇಲೆ ಬರ್ತೀನಿ. ಹಾಳಾಗಿ ಹೋಗು. ನಡು ರಾತ್ರಿ ಡವ್ ಡ್ಯಾನ್ಸ್ ಮಾಡೋ ಹೊತ್ನ್ಯಾಗ ಈ ಮಗನ ಲವ್ ಸ್ಟೋರಿ ಕೇಳಿ ಬರು ಹುಚ್ಚು ಸಹಿತ ಬರ್ಲಾರ್ದಂಗಾತು. ಈ ಕಡೆ ಸಲೀಮಾ, ಆ ಕಡೆ ಅನಾರ್ಕಲಿ, ಮೊಘಲ ಎಜಾಮ್ ಸೆಕೆಂಡ್ ಶೋ ಇಂಟ್ರೋಲ್ ಬಿಟ್ಟಂಗಾತು. ನಾ ಬಂದೆ. ನಂಗೆ ಗೊತ್ತು. ನಿಮಗೆ ನನ್ನ ಬಗ್ಗೆ ಏನೇನು ಗೊತ್ತು? ಜಾಸ್ತಿ ಗೊತ್ತಿಲ್ಲ, ಸ್ವಲ್ಪ ಲೂಸು ಅಂತ ಗೊತ್ತು. ಗಡ್ಡ ತೆಗಿಬೇಡಂದ್ರೆ ಬ್ಲೇಡ್ಗೂ ನನಗೂ ಸಂಬಂಧನೇ ಇಲ್ಲ ಅಂತ ಬಿಡ್ತಾನು. ಹೀರೋಯಿನಿ ಮೊದಲೇ ಹುಚ್ಚಾಸ್ಪತ್ರೆ, ಏನು ಹೇಳಿದ್ರೆ ಕೇಳಿಸಬೇಕು. ನನ್ನ ಕಾಲು ಯಾಕೋ ಸಿಕ್ಕದಾಗಿದೆ ಅನಿಸುತ್ತೆ ಅಂದರೆ ಒಂದು ಚಪ್ಪಲಿನ ದೊಡ್ಡದು ಮಾಡ್ಸೋಣ ಅಂತ ನಾವು ಅಂದರೆ ನೀನು ಸುಮ್ಮನೆ ಹೂವನು, ನಾನು ಇವಾಗ ಪಿಕ್ಸ್ ಆಗ್ಬಿಟ್ಟಿನಿ ಅಂತ ಹೀರೋ. ಅಬ್ಬಾ, ಇಷ್ಟು ಸಾಮಾನ್ಯವಾದ ಕನ್ವರ್ಜೇಷನ್ನು, ಹಾಸ್ಯ, ಪ್ರೀತಿ, ಇದೇ ಥರದ್ದು ಈ ಡ್ರಾಮಾದಾಗ ಕೂಡ ಕ್ರಿಯೇಟ್ ಮಾಡಿರಿ. ಒಂದು ಸೀನ್ನಾಗ ರಾಧಿಕಾ ಪಂಡಿತ್ತು ಎಷ್ಟು ಕೂತ್ಕೊಂಡಿರ್ತಾರೆ ಹಿಂಗೆ ಬಗಲಾಗ, ಸುಮ್ಮನೆ ಫುಲ್ಲು ಕ್ಲೋಸಪ್ನಾಗ ಕ್ಯಾಮ್ರಾ ಇಟ್ಟು ಹೋಗ್ಬಿಟ್ರಿ ಅತ್ತಾಗ ಅವರಿಬ್ಬರೇ ನೀವು ಮಾತಾಡ್ಕೊಂಡು ಹೋಗ್ಬಿಟ್ರೆ ಅನ್ನಂಗೆ. ಬಾಡಿಗಿರೋ ಹೂವು ಊದ್ರಕತ್ತ ಮ್ಯಾಲಿದ್ದ, ಮೆಲ್ಲಕ್ಕೆ ಸಾಂಗು, ಇಡೀ ಥಿಯೇಟ್ರೆಲ್ಲ ಸೈಲೆಂಟು, ಸುಮ್ಮನೆ ತಿಕ್ಕು ಮಾತಾಡ್ದಂಗೆ ಮಾತಾಡಕತ್ತವ ಅವರಿಬ್ಬರು. ಈಗ ಆಯ್ತಾದಲ್ಲ, ಇದು ಲವ್ ಏನ್ರಿ?
ಗೊತ್ತಿಲ್ಲ. ಹಿಂಗೆ ಸ್ವಲ್ಪ ಹೊತ್ತಿದ್ರೆ ಗೊತ್ತಾಗ್ಬೋದಾ ಅಂತ. ಇರಿ, ನಿಮ್ಮ ಗಡ್ಡ ಸ್ವಲ್ಪ ಆ ಕಡೆ ಇರಲಿ, ಹಣೆ ಚುಚ್ತಾ ಇದೆ. ಬಳಸ್ಕೊಂಬರ್ಲಾ? ಬೇಡ. ಹೋಗ್ಲಿ, ಈಗ ಹೇಳ್ರಿ, ಇದು ಲವ್ವಾ? ಅಲ್ಲ ಅನ್ಸುತ್ತೆ. ಪಕ್ಕನಾ? ಅಲ್ಲ. ನೋವಾಯ್ತದ್ರಿ, ಎಲ್ಲ ಐತೆ, ಆದರೆ ಏನೂ ಇಲ್ಲ. ನೀವು ಒಂದೇ ಎಲ್ಲ ನಸ್ವರ ರೀ. ನೀವು ನನ್ನ ಹಿಂಗೆ ಇಷ್ಟಪಡ್ತಾ ಇರಿ. ಅದು ಪಿಕ್ಸು. ನೀವು? ನಂದೇನು ಗ್ಯಾರಂಟಿ ಇಲ್ಲ. ನನ್ 108 ತೊಂದರೆ ಇದೆ. ನಿಮಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ಅಳು ಬರ್ತದ್ರಿ. ಇದು ಬೇಕಾ ನಮ್ಗೆ? ನಮ್ಮ ಅಪ್ಪ ಅಮ್ಮಂತ ಹೋಗ್ಬೇಡವ ಅನ್ಸ್ತದೆ. ಹಾಗೆ ಹೋಗ್ಬೇಡಿ. ನಿಮ್ಮನ್ನು ಕಳ್ಕೊಳಕ್ ನನಗಿಷ್ಟ ಇಲ್ಲ. ನೀವಿಲ್ದೆ ನನಗೂ ಎಲ್ಲ ನಶ್ವರನೇ. ಇದು ಹೇಳ ಅದು ಹೇಳ್ತೀರಿ, ಹೆಂಗ್ರಿ ಜೀವನ? ಗೊತ್ತಿಲ್ಲ. ಅಪ್ಪ ಕಾಯ್ತಿದ್ದಾರೆ, ಬರ್ತೀನಿ. ಹಂಬಲದ ಹೂವನ್ನು ಕಣ್ಣಲ್ಲಿ ಅರಳಿಸುತ್ತ ಅಂಗಳದಿ ನಿಂತಿರುವ ಸಂಚಾರಿ, ಜೋಳಿಗೆಯ ತುಂಬೆಲ್ಲ ನಾಜೂಕು ಬಣ್ಣಗಳ ಸ್ವಪ್ನವನ್ನು ತಂದಿರುವ ವ್ಯಾಪಾರಿ, ಬೆಳೆದೀತೆ ಆಸೆರೊಳಯಾದಿ, ಕಳೆದೀತೆ ನಡುವೆಲ್ಲೋ ಈ ಹಾದಿ, ಬೇಕೇನೋ ಈ ಪ್ರೀತಿ ಇತ್ಯಾದಿ. ನಿಮ್ಮ ಗಡ್ಡ ಚುಸ್ತೈತಿ ಅಂತನ ಮುಂದೆ ಅಂದ್ರೆ ಗೊತ್ತಿಲ್ಲ ಅಂತ. ಹಿಂಗಾದ್ರೆ ಹೆಂಗೆ ಅಂದರೆ ಗೊತ್ತಿಲ್ಲ ಅಂತ. ಅಬ್ಬಾ, ಹುಡುಗಿ ಮನಸ್ಸುಗಳು ಹಂಗೆ ಅದು ಹೆಂಗೆ ಅರ್ದು ಕುಡಿದ್ಬಿಟ್ರೆ ನೀವು. ಕಾಲೇಜ್ನಾಗ ಹೆಂಗಿದ್ದಿ? ಬರೀ ಇದರದ್ದು PhD ಮಾಡಿಬಿಟ್ರೆ ನೀವು. ನಿಜವಾಗ್ಲೂ ಹುಡುಗಿಯರ ಮನಸ್ಥಿತಿ ಹೆಂಗಿರ್ತೈತೆ, ಹುಡುಗಿಯರ ಮೈಂಡ್ನಾಗ ಏನು ಅನ್ಕಂತಾರ, ನಿಮ್ಮ ವೈಫ್ ಏನಾರು ಹೇಳ್ಕೊಡ್ತಾರ ನಿಮಗೆ? ಅವ್ರ ತಗ ಡಿಸ್ಕಸ್ ಮಾಡ್ತಾರ? ಮತ್ತು ಜಯಂತ್ ಕಾಯ್ಕಡಿ ನೀವು ಕುಂತ್ಕೊಂಡು ಮಸ್ತ್ ಅಂದ. ಫಸ್ಟ್ ಆಫ್ ಆಲ್ ನೀವು ಹೋಲ್ಬಿಡು. ಓಕೆ 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 ಸರಪ್ಪ, ನಾವು ಏನು ಮಾತಾಡಿದ್ರು ಮತ್ತೆ ಅಲ್ಲಿಗೆ ಬರ್ತು. ನಮಗೆ ನೀವು ಆ ಥರ ಫಿಲಿಮ್ ಮಾಡ್ತಾರ ಇಲ್ಲ ಅಷ್ಟು. ಒಂದು ದಾರ್ಯಾಗ ಗೊತ್ತಿದ್ರೆ ಒಂದು ಯಾರೋ ಒಂದು ಪಕ್ಕದಾಗ ಕಾರ್ ಬಂದರೆ ಆ ಕಾರ್ನಾಗ ಒಂದು ಸಣ್ಣದೊಂದು ಸಾಂಗ್ ಟ್ಯೂನ್ ಕೇಳಿದ್ರೆ ಇಡೀ ನಿಮ್ಮ ಸಿನಿಮೆಲ್ಲ ಕಣ್ಮಂದು ಬರ್ತದೆ. ಇಷ್ಟರ ಮಟ್ಟಿಗೆ ಪ್ರಿಂಟು ಅಚ್ಚು ಅಳಿಸದ ಅಚ್ಚು ಗುದ್ದಿಬಿಟ್ರಲ್ಲ ಇಂಥವರು. ಯಾಕ ಈ ಪ್ರಶ್ನೆನ ರಿಪೀಟ್ ಹಾಕ್ಕೊಂಡು ನೋಡೋಂಥ ನಾವು ಸಿನಿಮಾಗಳನ್ನು ಇತ್ತೀಚೆಗೆ ಕಳ್ಕೊಂಬಿಟ್ಟಿವಿ. ಹೆಂಗೆ ಆಗ್ಬಿಡ್ತಲ್ಲ. ಅದೇ 2009 ಇದು ಕೂಡ ಬಂದಿತ್ತು, ಎದ್ದೇಳು ಮಂಜುನಾಥ. ಗುರುಪ್ರಸಾದ್ ಕೇಳೋಣ ನೋಡ್ರಿ ಸರ್, ನೀವು ಆ ಥರ ತೆಗೀರಿ ಅಂತ ಕೇಳೋಕ್ಕಿಲ್ಲ ಇವಾಗ. ಅಷ್ಟೇ, ಅದನ್ನಂತ ಏನು ಮಾಡೋಂಗಾಗಲ್ಲ. ನೀವು ಅದಿರಲ್ಲ, ನೀವು ಮಾಡ್ಬೋದಲ್ಲ, ಮಾಡ್ರಿ. ಮತ್ತೆ ಹೆಂಗೆ ಮಾಡಿದರೆ ನೀವು ಹೊಸದಾಗಿ ಏನನ್ನ ಕ್ರಿಯೇಟ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ತಲೆಯಾಗ ಜಗ್ಗಿದವ, ನಮಗೆ ತಿಳಿ ಸಾರನ್ನು ಬಡಿಸ್ರೆ ಸಾಕು, ಅಷ್ಟೇ. ನಮಗೆ ಮೃಷ್ಟಾನ್ನ ಭೋಜನ ಬೇಕಿಲ್ಲ. ಇತ್ತೀಚೆಗಂತೂ ಸಿನಿಮಾ ಹೊಸ್ದಾಗಿ ಬರೋ ಡೈರೆಕ್ಟರೆಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ಕೊಂಡೇ ಬರ್ತಾರೆ. ಅಯ್ಯೋ ಮಾರಾಯ, ನಾನು ಹಂಗೆ ತೆಗಿಬೇಕು, ಹಿಂಗೆ ತೆಗಿಬೇಕು, ಸ್ಕ್ರೀನ್ ಪ್ಲೇ ತೆಗಿಬೇಕು. ಯಾವನಿಗೆ ಬೇಕು ಸ್ಕ್ರೀನ್ ಪ್ಲೇ? ಮಣ್ಣು ಮಸಿ. ಓಕೆ, ಇಷ್ಟ ಆಗ್ತಾವ, ಲೈಕ್ ಆಗ್ತಾವ. ರಿಪೀಟೆಡ್ ಕ್ಯಾಸೆಟ್ ಕಿತ್ತೆ ಹೋಗೋ ತಕ್ಕನ ಹಾಕ್ಕೊಂಡು ನೋಡ್ಬೇಕು, ಕೇಳಬೇಕು ಅಂಬ ಸಿನಿಮಾಗಳು ಬೇಕು. ಬರೀ ಕಮರ್ಷಿಯಲ್ಲು ದುಡಿ.
ನಿಜವಲ್ಲ ಹೇಳ, ಚಿಕ್ಕಿ ಜನ ಮುಂಗಾರು ಮಳೆ ದೊಡ್ಡ ಹಿಟ್ ಮಾಡ್ಯಾರ. ಆಮೇಲೆ ಗಾಳಿಪಟ ಅದನ್ನು ಅಷ್ಟು ಹಿಟ್ ಮಾಡ್ಯಾರ. ಯಾರನ್ನ ಕೇಳಿದ್ರೆ ಮುಂಗಾರು ಮಳೆ ಇಷ್ಟನಾ ಗಾಳಿಪಟ ಇಷ್ಟನಾ ಅಂದ್ರೆ ಮುಂಗಾರು ಮಳೆ ಅಷ್ಟು ದೊಡ್ಡ ಹಿಟ್ಟಾದ್ರೂ ಗಾಳಿಪಟ ನಮಗಿಷ್ಟ ಅಂತಾರೆ. ಇನ್ನು ಡಿಬೇಟ್ ಅಲ್ಲೇ ಇದ್ದಾರೆ ಜನ. ಬೇಡ, ನಮ್ಮ ಡಿಬೇಟು ಗಾಳಿಪಟ ಮುಂಗಾರು ಮಳೆ ಅಲ್ಲ. ನಮ್ಮ ಡಿಬೇಟು ಮನಸಾರೆ ಪಂಚರಂಗಿ ಪರಮಾತ್ಮ. ಬಿಟ್ಬಿಡ್ರಿ, ನಿಮ್ಮ ಕೆರಿಯರ್ನ್ಯಾಗ ಲಕ್ ಹಿಂಗೆ ಬಂದು ಹೋಗ್ಬಿಡತ್ತೆ. ಅವೆರಡು ಸೈಡ್ಗೆ ಇಟ್ಬಿಡ್ರಿ. ಅವು ನಿಮ್ಮ ಎರಡು ಕೊಂಬುಗಳು. ಕೊಂಬು ಮುಂಗಾರು ಮಳೆ ಗಾಳಿಪಟ ಅನ್ನುವ ಒಂದು ಕೊಂಬು. ನೀವು ಒಂದು ದೊಡ್ಡ ಹೋರಿ. ನಮಗೆ ಈಗ ಬೇಕಾಗಿರೋದು ಮನಸಾರೆ ಪಂಚರಂಗಿ ಸಾಂಗು ಫಿಲಾಸಫಿ. ನಮಗೆ ದೊಡ್ಡ ಸ್ಯಾಟಿಸ್ಫೈ ಆಗೋಂತಹ ಕ್ಲೈಮ್ಯಾಕ್ಸು ಏನೂ ಇಲ್ಲ. ಜಸ್ಟ್ ನಾನು ನಿಮಗೆ ಫಿಲಿಮ್ ತೋರಿಸ್ಬಿಟ್ಟೆ, ಸಿನಿಮಾ ಮುಗೀತು, ಎದ್ದೋರು ಮಾರಾಯ ಅಂತ ಅಂದ್ರ ಕೂಡಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ದೊಡ್ಡ ಹೀರೋಯಿನ್ ಸಾಧನೆ ಮಾಡಿಲ್ಲ, ಹೀರೋಯಿನ್ ದೊಡ್ಡದಾಗಿ ಕಳ್ಕೊಂಡಿಲ್ಲ, ಹೀರೋ ಏನು ಅಚೀವ್ ಮಾಡಿಲ್ಲ, ಸುಮ್ಮನೆ ಅಷ್ಟೇ ಮುಗಿದು ಬಿಟ್ಟಿರುತ್ತೆ ಸಿನಿಮಾ. ಪರಮಾತ್ಮ ನಿಮ್ಮ ಫಿಲಿಮ್ ಕೆರಿಯರ್ ಗ್ರಾಫ್ನಾಗ ಒಂದು ಶಿಖರ. ಅದನ್ನು ನೋಡ ಆಡಿಯನ್ಸ್ ಮಾತ್ರ ಕಡಿಮೆ ಇರ್ಬೋದು ಅಷ್ಟೇ ಹೊರತು ಕೆಲವರು ಸಾಂಗಿಗೆ ಮರಳಾಗಿರ್ತಾರೆ. ಒಬ್ಬರು ಆ ಫಿಲಿಮು ಒಂದು ಫಿಲಾಸಫಿ ಬುಕ್ಕು. ಪರಮಾತ್ಮ ನನ್ನ ಲೈಫ್ನಾಗ ಅತಿ ಹೆಚ್ಚು ಬಾರಿ ಫಿಲಿಮ್ ನೋಡಿರೋದು ಎರಡೇ ಎರಡು. ಎಂಟರ್ಟೈನ್ಮೆಂಟ್ ಬೇಕಂದರೆ ಎದ್ದೇಳು ಮಂಜುನಾಥ, ಇಲ್ಲ ಪರಮಾತ್ಮ. ಮೂಡೋ ಇಲ್ಲ, ಏನಾಯಿತು ಸುಮ್ಮನೆ ನೋಡೋಣ ಪರಮಾತ್ಮ. ಮಸ್ತಾದ ಫಿಲ್ಮ್ ನೋಡೋಣ ಪರಮಾತ್ಮ. ಪರಮ ಆತ್ಮ ಕರಡಿ ನನ್ನ ಮಗ. ಹಿಂಗೆಲ್ಲ ಮಾಡಿ ಇಂಥವೆಲ್ಲ ತೋರಿಸಿ ನಮಗೆ ಬರ್ತಾ 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 ನಾವು ಯೋಗರಾಜ್ ಭಟ್ ನೋಡೋಕೆ ಬರಕತ್ತೀವಿ. ಆದರೆ ಹೀರೋಯಿನ್ನಲ್ಲ ಶೆಡ್ಡೆಕ್ಕೊಂಡಿರೋ ಹೀರೋಯಿನ್ನಲ್ಲ. ನಿಮಗೆ ಅದಕ್ಕೆ ಅರ್ಥ ಆಗಲ್ತು. ಆ ಒಂದು ಕ್ಯಾಚ್ ಮಾಡ್ಬೇಕಾಯ್ತು ನೀವು. ನಮಗೆ ನಿಮ್ಮಿಂದ ಬಿಸ್ನೆಸ್ ಮಾಡೋದು ಬೇಕಿಲ್ಲ, 100 ಕೋಟಿ ದುಡಿತು ಬೇಕಿಲ್ಲ. ಫ್ಲಾಪ್ ಫಿಲ್ಮ್ ತೆಗೀರಿ, ಬಟ್ ಆ ಥರ ಫಿಲ್ಮ್ ತೆಗೀರಿ. ಮನಸ್ಸಾರೆ ಥರ, ಲೈಫು ಇಷ್ಟೇನ ಥರ, ಪರಮಾತ್ಮ ಥರ. ಪ್ರೊಡ್ಯೂಸರ್ ಹಾಳಾಗೋಲಿ, ಅವನಿಗೆ ರೊಕ್ಕ ಬರ್ಲಿಕ್ಕಿರಲ್ಲ, ಆ ಕ್ಯಾಸೆಟ್ನ ಅವನಿಗೆ ಕೊಟ್ಟು ದಿನ ನೋಡ್ಕೊಂಡು ಸಾಯ್ಲಿ ಅಂತ ಹೇಳ್ರಿ. ಇಲ್ಲ, ಲೋ ಬಜೆಟ್ ತೆಗ್ರಿ ಸಾಕು. ಲೈಟಿಂಗ್ ಬೇಡ, ಏನು ಬೇಡ, ಒಂದು ಸೋಣದ ಕ್ಯಾಮ್ರಾ ಕೊಡ್ರಿ. ಕ್ಯಾಮರಾಮನಿಗೆ ರೆಮ್ಯುನರೇಷನ್ ಬೇಡ, ಹೀರೋಯಿನಿಗೆ ರೆಮ್ಯುನರೇಷನ್ ಬೇಡ, ಎಮೋಷನ್ ಬೇಡ, ಕಣ್ಣೀರು ಬೇಡ, ಅಳೋದು ಬೇಡ, ನಗೋದು ಬೇಡ, ಏನೇನೇನು ಬೇಡ. ಸುಮ್ಮನೆ ನೀವು ಡೈಲಾಗ್ ಬರ್ರಿ, ಅವ್ರಿಗೆ ಮಾಡ್ರಿ, ಮಾಡಂತ ಹೇಳ್ರಿ, ಕ್ಯಾಮ್ರಾ ಹಿಡ್ಕೊಂಡು ಹಿಂದಕ್ಕೆ ಹೋಗ್ಬಿಡ್ರಿ. ಅಷ್ಟೇ ಸಾಕು. ಸಿನಿಮಾ ಇಟ್ಟಾತ್, ನಾವು ನೋಡ್ತೀವಿ, ನಾವು ಅದೀವಿ. ಅದು ಬಿಟ್ಟು ಗರಡಿ, ಇನ್ನೊಂದು ಯಾವುದಪ್ಪ, ಯಾವ್ಯಾವ ಇತ್ತು ಫಿಲಿಮ್ ಬಂದು, ಯಾವುದಲ್ಲ ಮನದ ಕಡಲು. ಬೇಸಿಲ್ಲ ಅಂತ ಹೇಳಂಗಿಲ್ಲ, ನಿಮ್ಮ ಫ್ಲೇವರ್ ಹೋಗ್ಬಿಟ್ಟತ್ತಲ್ಲಿ, ಏನೇನೋ ಆಗ್ಬಿಟ್ಟತ್ತೆ. ಇನ್ನೊಂದು ಯಾವುದದು ಪಂಚತಂತ್ರ, ಯಪ್ಪೋ ಓಕೆ, ನಾಟ್ ಬ್ಯಾಡ್. ಡ್ರಾಮಲಿಂದನೇ ಏನೋ ಫ್ಲೇವರ್ ಕಳ್ಕೊಂಬಿಟ್ರೆ ಅಂತ ಅನಿಸುತ್ತೆ. ಆಮೇಲೆ ಈ ದನಕಾಯನು ಕೂಡ ಓಕೆ, ನನಗೇನು ಲೈಕ್ ಆಯಿತು. ಮತ್ತು ಕಮರ್ಷಿಯಲ್ ಹಿಟ್ ಆಯ್ತಾ ಇಲ್ಲ ಕೂಡ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರ್ಬೇಕು. ಬಟ್ ನಮಗೆಲ್ಲ ಅವೆಲ್ಲ ಎದಕ್ಕೆ? ನೀವು ಒಂದು ಕೆಲಸ ಮಾಡ್ರಿ, ಕ್ಯಾಸೆಟ್ ತೆಗೀರಿ, ಇಲ್ಲಿ ಯೂಟ್ಯೂಬ್ನಾಗ ನೀವೇ ಬಿಟ್ಟಿರ್ತಾರೆ, ನೀವೇ ನೋಡ್ರಿ. ಮನಸ್ಸಾರೆ ಫಿಲಿಮ್ ನೋಡ್ರಿ, ಏನೈತದ್ರೆ ಎಲ್ಲೆನ್ನ ಬೋರ್ ಹೊಡಿತೈತ, ಎಲ್ಲೇನ ಏನನ್ನ ಆತತ, ಏನು ಮಿಸ್ ಆಗೈತ ನೋಡ್ರಿ. ಆಮೇಲೆ ಪಂಚರಂಗಿ ನೋಡ್ರಿ, ಅವನ ಕ್ಯಾರೆಕ್ಟರ್ ನೋಡ್ರಿ.
ನಾನು ಸಿನಿಮಾ ಸ್ಟಾರ್ಟಿಂಗ್ ಕೂಡಲೇ ಜೈನ್ ಕಾಯ್ಕಿಣಿ ಬಂದ್ಬಿಟ್ರು. ಯಾವ ಫಿಲಿಮ್ನಾಗ ನೋಡಿಲ್ಲ ಜೈನ್ ಕಾಯ್ಕಿಣಿ ಫಿಲಿಮ್ನಾಗ ಬಂದ್ಬಿಟ್ರಲ್ಲ ನಾನು ಹಂಗೆ. ಪರಮಾತ್ಮ ಬಿಡ್ರಿ, ಕಮರ್ಷಿಯಲ್ ಮಾಡ್ಬೇಕು ಅನ್ಕೊಂಡ್ರಿ ಎಲ್ಲ ಇಟ್ರಿ, ಫೈಟ್ ಇಟ್ರಿ, ಸಾಂಗ್ ಇಟ್ರಿ ಎಲ್ಲ ಇಟ್ರಿ, ಅವೆಲ್ಲ ಜಸ್ಟ್ ಇಟ್ರಿ. ಬಟ್ ಅದ್ರಾಗ ಒಂದು ಕೋರ್ ಎಮೋಷನ್ ನಮ್ಮಂಗೆ ಹೇಳಿದ್ನಲ್ಲ, ನಿಮ್ಮ ಕೆರಿಯರ್ ಲೈಫಿನಾಗ ನೀವು ಅನ್ಕೊಂಡಂಗೆ ಈ ಗಾಳಿಪಟ ಮುಂಗಾರು ಮಳೆ ಅಲ್ಲ. ನಿಮ್ಮ ಕೆರಿಯರ್ನಾಗ ಒಂದು ದೊಡ್ಡ ಶಿಖರ ಅಂದರೆ ಪರಮಾತ್ಮನೇ. ಓಕೆ, ಇನ್ನು ಡಿಬೇಟು ಮುಂಗಾರು ಮಳೆ ಗಾಳಿಪಟ ಅಲ್ಲ. ಕುಂತ್ಕೊಂಡೇ ನಿಂತಿದ್ದೆ, ಮ್ಯಾಲೆ ಬಂದ್ಬಿಟ್ನೆ, ನೀವು ಮ್ಯಾಲೆ ಬರ್ರಿ. ಸರಿಯಪ್ಪ, ನಮಗೆ ಟೈಮ್ ಆಯಿತು, ನಾವು ಓದ್ತೀವಿ. ಇದನ್ನು ಲವ್ ಲೆಟರ್ ಅನ್ಕರಿ. ಓಕೆ, ಈ ಲವ್ ಲೆಟರ್ ಫ್ರಮ್ ಫ್ಯಾನ್. ಹಂಗೆ ಕಾಲಿದ್ದರಿಗಿನಿಗೆ ನಿಮ್ಮ ಜೈನ್ ಕಾಯ್ಕಿಣಿ ಕೂಡ ಹೇಳ್ಬಿಡ್ರಿ, ನಮ್ಮ ಕಡೆಯಿಂದ ಒಂದು ದೊಡ್ಡ ಹಾಯಿ, ಸಲಾಮು, ಬಾದ್ಶಾ. ಏನೋ ಒಂದು ನಿಮ್ಮನ್ನು ಕಾಡ್ತಾ ಇದೆ. ಮಾಟ ಗೀಟ ಮಾಡ್ಕೊಂಬರ್ರಿ, ಮಾಡಿದ್ದರೆ ತೆಗಿಸಿರಿ. ನಮಗೆ ಒಂದು ಉತ್ತಮವಾದ ಪ್ರಜಾಕೀಯ ಪಕ್ಷದ ಥರ ಒಂದು ಉತ್ತಮವಾದ ಸಿನಿಮಾನ ಕೊಟ್ಬಿಟ್ರು. ನಾವು ಮೊಬೈಲ್ ಬ್ಯಾಟ್ರಿ ಆಫ್ ಆಗೋ ತಕ್ಕ ಅಂತ ಕುಂತ್ಬಿಡ್ತು. ಅಷ್ಟೆ, ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಅಷ್ಟೆ.